ಧನ್ಯವಾದಗಳು, ಥ್ಯಾಂಕ್ಸ್. ನಿಮ್ಮ ಪ್ರೀತಿ ಇಲ್ಲ ಅಂದಿದ್ರೆ ಈ ಹುಡುಗ, ನಾನು ರೈತನೇ ಅಣ್ಣ. 13-14 ವರ್ಷ ತೋಟದಲ್ಲಿ ನೀರು ಕಟ್ಟಿ ಆಲೂಗಡ್ಡೆ ಈರುಳ್ಳಿ ಬೆಳೆದು ಟೊಮೊಟೊ ಬೆಳೆದು ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ ಹಾಕ್ಕೊಂಬಂದು ಒಂದು 5-10 ರೂಪಾಯಿ ಬಾಕ್ಸ್ ಎಕ್ಸ್ಟ್ರಾ ಹೋದರೆ ಇಲ್ಲಿ ರೇಟ್ ಸಿಗಲಿಲ್ಲ ಅಂದರೆ ರಾತ್ರೋರಾತ್ರಿ ಟೆಂಪೋನ ಕೋಲಾರ ಮಾರ್ಕೆಟಲ್ಲಿ ಒಂದು 50 ರೂಪಾಯಿ ಹತ್ತು ಬರುತ್ತೆ ಅಂತ ಅಲ್ಲಿಗೆ ಶಿಫ್ಟ್ ಮಾಡಿ ಆಲೂಗಡ್ಡೆ ಈರುಳ್ಳಿನ ಮೇಟುಪಾಳ್ಯಂಗೆ ಕರ್ನೂಲ್ಗೆ ಇಲ್ಲಿಗೆಲ್ಲ ಹಾಕ್ಕೊಂಡೋಗಿ ಆ ಕಡೆ ಈಗಲೂ ನನ್ನ ಮಂಡಿಕಲ್ ಹೋಬಳಿಯಲ್ಲಿ ಪ್ರತಿ ಹಳ್ಳಿಗೂ ಈರುಳ್ಳಿ ಪರ್ಚೇಸ್ ಮಾಡಿ ಆಲೂಗಡ್ಡೆ ತಗೊಂಡು 50 kg ಮೂಟೆ, ಇಬ್ಬರು ಇಲ್ಲ 3 ಜನ 200 ಮೂಟೆನ ಲೋಡ್ ಮಾಡಿ ಕಳಿಸ್ಬಿಡ್ತಿದ್ವಿ, 100 ರೂಪಾಯಿ ಬರುತ್ತೆ ಅಂತ. ಹಿಂಗೆಲ್ಲ ಬಂದವನು ನಾನು. ನೀವೆಲ್ಲ ಆಶೀರ್ವದಿಸಿದ್ದೀರಾ, MLA ಆಗಿದ್ದೀನಿ, ನಿಮ್ಮ ವಿಶ್ವಾಸ ಉಳಿಸ್ಕೊತೀನಿ. ನನಗೆ ಎಲೆಕ್ಷನ್ ಇರೋದು ಇನ್ನೂ 5 ವರ್ಷಕ್ಕೆ. ಆದರೂ ಬೇರೆ ರಾಜಕಾರಣಿಗಳ ಥರ ನಾನು ಮಾಡಲಿಲ್ಲ. ಮನೆ ಮನೆಗೂ ಕಷ್ಟ ಕೇಳಕ್ಕೆ ಹೋಗ್ತಿದ್ದೀನಿ. ನಿಮ್ಗೆ ಅನಿಸುತ್ತೆ మా ఊరికి రాలే నన్నూరు పల్లెలు ఉన్నాయి, ఇవిడే 15 ఒక ఊరికి పోతే ఒక దినం పోతుంది. ಮೊನ್ನೆ ಒಂದು ಊರಿಗೆ ಹೋದೆ, ಹಿಂಗೆ ಅಂದರು, ಒಂದು ಮನೆಗೆ ಕರ್ಕೊಂಡೋದ್ರು, ಆ ಊರಲ್ಲಿರೋ 400 ಮನೆನೂ ಸುತ್ತಾಕಿಸಿದ್ರು. ಬರೋಕ್ಕಾಗಲ್ಲ ಹಂಗೆ. ಈಗ ಟೌನಲ್ಲೂ ಒಂದು 3-4 ವಾರ್ಡ್ ಆಗಿದೆ, ಮನೆ ಮನೆಗೂ ಹೋಗ್ತಿದ್ದೀನಿ, ಕಷ್ಟ ಕೇಳ್ತಿದ್ದೀನಿ. ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಅಣ್ಣ, ಅವತ್ತು ನೀವು ಪ್ರೀತಿಯಿಂದ ವಿಶ್ವಾಸದಿಂದ ನನ್ನಂಥ ಹುಡುಗನಿಗೆ ಓಟ್ ಹಾಕಿದ್ದೀರಾ. ಅಣ್ಣ, ಸರ್ಕಾರದಿಂದ ಎಷ್ಟೆಲ್ಲ ಸವಲತ್ತುಗಳು ತರಬೇಕು ನಾನು ತರ್ತೀನಿ. ಈ ಊರಿನ ದಲಿತ ಸಮುದಾಯದವರು ಸ್ಮಶಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ನಾನು ಖಂಡಿತವಾಗೂ ಅದು ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ. ಸೈಟ್ಗಳು ಮನೆ ಎಷ್ಟು ಬೇಗ, ಈಗ ನಾನು ಗೆದ್ದಿನ ಒಂದು 4 ತಿಂಗಳಾಗಿದೆ. ನಿಮ್ಮ ಪ್ರೀತಿ ದೊಡ್ಡದು. ಈಗಾಗಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು ನೋಡಿ. ಇವತ್ತು ಬಸ್ಸಲ್ಲಿ ಮಹಿಳೆಯರಿಗೆ ಚಾರ್ಜ್ ಇಲ್ಲ, 2-2 ಸಾವಿರ ಬರ್ತಿದೆ. ಕೆಲವ್ರಿಗೆ ಟೆಕ್ನಿಕಲ್ ರೀಸನ್ಸಿಂದ ಬರದೇ ಇರ್ಬೋದು. ನಾನು ಗೆದ್ದಿದ ತಕ್ಷಣ ನಾನು ಸುಮ್ಮನೆ ಇರ್ಬೋದಾಗಿತ್ತು. 70-72 ಸಾವಿರ ಮನೆಗೂ ಸೀರೆ ಕೊಟ್ಟೆ. ಬೇರೆಯವರಾಗಿದ್ದರೆ ಕೊನೆ ವರ್ಷದಲ್ಲಿ ಕೊಡೋರು. ನಿಮ್ಮೂರು ಮಕ್ಕಳಿಗೆ 20,000 ಜನ ಮಕ್ಕಳಿಗೆ ಬಟ್ಟೆ ಕೊಡಿಸ್ದೆ ಗಣೇಶ ಹಬ್ಬಕ್ಕೆ. 5 ಆ್ಯಂಬುಲೆನ್ಸ್ ಹಾಕಿದೆ. ಇನ್ನೊಂದು ಗೊತ್ತಿರಬೇಕು, 65 ಜನನ ಬ್ಯಾಂಗ್ಳೂರು ಸಪ್ತಗಿರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಳ್ಳೆ ಊಟ ತಿಂಡಿ ಕೊಟ್ಟು MRI ಸ್ಕ್ಯಾನು, ನೀವು ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ಮಾಡಿಸಿದ್ರೆ 4-5 ಸಾವಿರ ಬೇಕು. MRI ಸ್ಕ್ಯಾನ್ ಫ್ರೀಯಾಗಿ ಮಾಡಿಸಿ 60 ಜನಕ್ಕೂ. ಅದರಲ್ಲಿ 25 ಜನ ಪ್ರಕಾಶ್ ಅಣ್ಣ ಸರ್, ನಮ್ಮೆಲ್ಲ ಮುಖಂಡರು 25 ಜನಕ್ಕೆ ಬರೀ ಮಂಚೇನಹಳ್ಳಿಯವ್ರದ್ದು ಹೇಳ್ತಾ ಇರೋದು ನಾನು. ಈಗ 60 ಜನ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ನಿನ್ನೆ ಬೆಳಗ್ಗೆ ಅವ್ರನ್ನೆಲ್ಲರೂ ನಾನು ವೀಡಿಯೋ ಕಾಲಲ್ಲಿ ಮಾತಾಡಿದ್ದೀನಿ, ಒಬ್ಬೊಬ್ಬರನ್ನು ಪೇಷಂಟ್ಸ್ನ. ಅದರಲ್ಲಿ 25 ಜನಕ್ಕೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಮು. ಅಂದರೆ ನೀವೇನು ಅನ್ಕೊತೀರಾ, ಒಂದು ಮೂಟೆ ಎತ್ಕೊತೀರಾ, ಒಂದು ವ್ಯವಸಾಯ ಗೊತ್ತಾಗಲ್ಲ ನಮಗೆ. ಸ್ಪೈನಲ್ ಕಾರ್ಡ್ ಒಂದು ಸಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಕರೆಕ್ಟಾಗಿ ತೋರಿಸ್ಕೊಳ್ಳಂದರೆ ಹಾಸಿಗೆಯಿಂದ ಎದ್ದೇಳೋಕ್ಕಾಗಲ್ಲ ಜೀವನ ಪರ್ಯಂತ. ಮಗನಿಗೆ ಮದುವೆ ಆಗಬೇಕು, ಮಗಳಿಗೆ ಮದುವೆ ಆಗಬೇಕು, ಅವ್ರ ವಯಸ್ಸಿಗೆ ಬಂದಿರ್ತಾರೆ, ನೀವಿನ್ನೂ ದುಡಿಬೇಕು ಅನ್ನೋ ಅಷ್ಟೊತ್ತಿಗೆ ಏನಾದರೂ ಹಂಗೆ ಹೆಚ್ಚು ಕಡಿಮೆ ಆಗಿಬಿಟ್ಟು ನೀವು ಹಾಸಿಗೆ ಹಿಡಿದ್ಬಿಟ್ರೆ ಮಕ್ಕಳ ಭವಿಷ್ಯ ಏನಾಗುತ್ತೆ ಸರ್? ಅದಕ್ಕೆ ಆರೋಗ್ಯದ ಕಡೆ ಜವಾಬ್ದಾರಿ ಇರಲಿ. ಇನ್ನೊಂದು ಗೊತ್ತಿರಲಿ, ಆ 60 ಜನನ ಬಸ್ ಹಾಕಿ ಬೆಂಗಳೂರು ಕರ್ಕೊಂಡೋಗಿ 1 ರೂಪಾಯಿ ತಗೊಳ್ಳದೆ ಆಪ್ರೇಷನ್ ಮಾಡಿಸ್ತಿದ್ದೀನಿ. ಇವತ್ತು 20-25 ಜನ ಇವತ್ತು ಆಪ್ರೇಷನು. ಕೆಲವರು ಒಂದು 5-10 ಜನ ಏನು ಬೇಡ ಇರಲಿ ನಮ್ಗೆ ಮಾತ್ರೆ ಕೊಡಿ ಅಂತ ಬಂದಿದ್ದಾರೆ. ಮಿಕ್ಕಿದವ್ರಿಗೆ ಈಗ ಆಪ್ರೇಷನ್ಗೆ ರೆಡಿ ಮಾಡಿದ್ದೀವಿ. ನಾನು ಈಗಲೂ ಹೇಳ್ತೀನಿ, ನಿಮ್ಮೂರಲ್ಲಿ ನಿಮ್ಗೆ ಯಾರಿಗೆ ಆರೋಗ್ಯ ಇದ್ದರೆ ಬೆಂಗಳೂರಿಗೆ ನಾನು ಕರ್ಕೊಂಡೋಗಿ ನಿಮಗೆ ಚೆನ್ನಾಗಿ ತೋರಿಸಿ ನಾನು ತಂದು ನಿಮ್ಮ ಮನೆಗೆ ಬಿಡ್ತೀನಿ. ಯಾಕೆಂದರೆ ಒಂದು ಮನೆಯಲ್ಲಿ ನಾನು ಇಲ್ಲಿರೋ ಎಲ್ಲ ಯಜಮಾನರಿಗೂ ಒಂದು ಹೇಳ್ತೀನಿ, ಸರ್ ನಿಮ್ಮ ಮಕ್ಕಳಿಗೆ ಮದುವೆ ಆಗಿ ಇನ್ನೊಂದು ಮನೆಗೆ ಹೋಗೋವರೆಗೂ ಆದರೂ ನೀವು ಗಟ್ಟಿಯಾಗಿರಬೇಕು ಸರ್. ಗಟ್ಟಿಯಾಗಿರಬೇಕು. ರಾಜಕೀಯ ಅಧಿಕಾರ ಎಲ್ಲ ಪಕ್ಕಕ್ಕಿಟ್ಟು ಯೋಚನೆ ಮಾಡ್ತೀನಿ. ನಾನು ಗೆದ್ದಾಗಿಂದ 4 ತಿಂಗಳಿಂದ ನಾನು 10 ಕೋಟಿ ಖರ್ಚು ಮಾಡಿದೆ. ಸೀರೆಗೆ, 20,000 ಜನ ಮಕ್ಕಳ ಬಟ್ಟೆಗೆ, ಆಟೋ ಡ್ರೈವರ್ ಮಕ್ಕಳ ಸ್ಕಾಲರ್ಶಿಪ್ಗೆ. ಮತ್ತು ನಾನು ಇವತ್ತು 5 ಆ್ಯಂಬುಲೆನ್ಸ್ 24x7. ನೆನ್ನೆ ಇದೇ ಪಕ್ಕದೂರು ಹುಡುಗ ಎಮರ್ಜೆನ್ಸಿ 24x7 10 ಜನ ಡ್ರೈವರ್ಸು 4,000 ತಗೊತಾರೆ ಆ್ಯಂಬುಲೆನ್ಸ್ಗೆ ಬೆಂಗಳೂರಿಗೆ ಹೋಗೋಕ್ಕೆ. ಮತ್ತು ಗೌರ್ಮೆಂಟ್ ಆ್ಯಂಬುಲೆನ್ಸ್ಗಳು ಬೆಂಗಳೂರವರೆಗೂ ಬರಲ್ಲ. ಆದರೆ ನನ್ನ ಆ್ಯಂಬುಲೆನ್ಸ್ 24x7 ವಾರಕ್ಕೆ 4-4 ಸಾವಿರ 5-5 ಸಾವಿರ ಕಿಲೋಮೀಟ್ರ್ ಓಡ್ತಿದೆ ಒಂದು ಆ್ಯಂಬುಲೆನ್ಸು. ಅಷ್ಟು ಟ್ರಿಪ್. ಇದು ಯಾವುದು ನನ್ನ ರಾಜಕೀಯಕ್ಕೋ ಇದಲ್ಲ. ನೀವು ಅವತ್ತು ನನ್ನ ಕೈಯಲ್ಲಿ ಏನೂ ಕೊಡೋಕ್ಕಾಗದೇ ಇದ್ದರೂ ಹೋಗಿ, ಎಷ್ಟೋ ಜನ ಹೆಣ್ಮಕ್ಳಂದರು, ತಲ್ಲಿ ತಂಡ್ರಲ್ಲೇನು ಬಿಡ್ಡಪ್ಪ, ನೀವು MLA ಕಾವಲ್ಲ, ನೀವು ದುಡ್ಡಿಗುಣ್ಣ ಪರವಾಗಿಲ್ಲದಪ್ಪ, ನಿನಗೆ ಗೆಲ್ಪಿಸ್ತಮ್ಮಪ್ಪ ನೇಷನರು. ಆ ತಲ್ಲಿಗೆ ನಾನು ಆನ್ಸರ್ చెప్పಲ್ಲ. ನಾನಿವತ್ತು ಆ್ಯಂಬುಲೆನ್ಸ್ ಹಾಕಿದ್ದೀನಿ, ನಿಮ್ಗೆ ಆರೋಗ್ಯ ಚೆನ್ನಾಗಿ ನೋಡ್ಕೊತೀನಿ. ಮೊನ್ನೆ ಮಂಚೇನಹಳ್ಳಿ PU ಕಾಲೇಜ್ ಎಲ್ಲ ಮಕ್ಕಳಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳಿಗೆ 1,000 ರೂಪಾಯಿ ಕೊಟ್ಟಿದ್ದೀನಿ. 10th ಮಕ್ಕಳಿಗೆ 1,000 ಕೊಟ್ಟಿದ್ದೀನಿ. ಈಗ 10th ಮಕ್ಕಳಿಗೆ ಎಕ್ಸಾಮ್ ಮಾಡ್ತಿದ್ದೀನಿ ನಾನು ಬೆಂಗಳೂರಿಂದ ಪೇಪರ್ ತಂದು.
ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಕ್ಕ ಅಂದರೆ, ಅಕ್ಕ ನಿಮ್ಮ ಮನೇಲಿ ಒಬ್ಬ ಚೆನ್ನಾಗಿ ಓದ್ಕೊಂಡ ಅಂದ್ಕೊಳ್ಳಿ, ಅವನು ಏನು ಬೇಕಾದರೂ ಸಾಧಿಸ್ಬಿಡ್ತಾನೆ. ಪ್ರದೀಪ್ ಈಶ್ವರರು ಓದ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ನಾನು ದೊಡ್ಡ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿದವನಲ್ಲ. ನನ್ನ ಹತ್ರ ಆಸ್ತಿ ಅಂತಸ್ತಿಲ್ಲ. ನಾನು ದುಡ್ದಿದ್ದೆಲ್ಲ ತಂದು ಖರ್ಚು ಮಾಡ್ತಿದ್ದೀನಿ.